ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆ ನಟ ದರ್ಶನ್ ಹಾಗೆ ಆತನ ಸಹಚರರ ವಿಕೃತಿಯ ವಿಚಾರ ಆದರೆ ಮತ್ತೊಂದು ಕಡೆ ಹಲವಾರು ನೋವಿನ ಸಂಗತಿಗಳಿವೆ. ಇನ್ನು ಪ್ರಕರಣದ ಆರೋಪಿಗಳ ಪೈಕಿ ಅನುಕುಮಾರ್ ಅನ್ನುವ ಆರೋಪಿ ಇದ್ದಾನೆ. ಆತನ ತಂದೆ ಚಂದ್ರಣ್ಣ ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ಇವತ್ತು ಮಗನ ಬಂಧನದ ನಂತರದಲ್ಲಿ ಅವರು ತೀವ್ರವಾಗಿ ನೊಂದಿದ್ರು. ಮಾನಸಿಕವಾಗಿ ನೊಂದಿದ್ದಂತಹ ಅವರಿಗೆ ಹೃದಯಾಘಾತ ಆಗಿದೆ. ಚಿತ್ರದುರ್ಗದ ಸಿಹಿನೀರು ಹೊಂಡ ಬಳಿ ಇರುವಂತಹ ನಿವಾಸದಲ್ಲಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇದೇ ರೀತಿಯಲ್ಲಿ ಹಲವು ಆರೋಪಿಗಳ ಮನೆಗಳಲ್ಲಿ ಇದ್ದಕ್ಕಿದ್ದಂತೆ ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ಕೇಳಿ ಶಾಕ್ಗೆ ಒಳಗಾಗಿದ್ದಾರೆ. ಅದೇ ಶಾಕ್ನಿಂದ ಹಲವರ ಸ್ಥಿತಿ ಗಂಭೀರ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಬಯಲಾಗಿದೆ, ಮತ್ತೊಂದು ವಿಕೃತಿ ಬಯಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಗೆ ಯಾವ ರೀತಿಯಾಗಿ ಹಿಂಸೆಯನ್ನು ನೀಡಿದ್ರೋ, ಮರ್ಮಾಂಗಕ್ಕೆ ಒದ್ದು ವಿಕೃತಿಯನ್ನು ಮೆರೆದಿದ್ರೋ, ಆತನನ್ನು ಚೆಂಡಿನಂತೆ ಎಸೆದು ತುಳಿದು ಲಾರಿಗೆ ಆತನ ತಲೆಯನ್ನು ಡಿಕ್ಕಿ ಹೊಡೆಸಿ ಯಾವ ರೀತಿಯಾಗಿ ಆತನಿಗೆ ಚಿತ್ರಹಿಂಸೆ ನೀಡಿದ್ರೋ ಅದೇ ರೀತಿಯಾದಂತಹ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆ ಮತ್ತೊಂದು ವಿಕೃತಿಯ ಪ್ರಕರಣದಲ್ಲೂ ಸಹ ಮರ್ಮಾಂಗವನ್ನ ಹಿಸುಕಿ ಯುವಕನೋರ್ವನಿಗೆ ಇನ್ನಿಲ್ಲದ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆತನಿಗೆ ಮನಸ್ಸೋ ಇಚ್ಛೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಇದಲ್ಲದೆ ನಟ ದರ್ಶನ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನ ಮೇಲೆ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ. ಇದಲ್ಲದೆ ತಮ್ಮದೇನು ತಪ್ಪಿಲ್ಲ ಅಂತ ಹೇಳಿ ಇಲ್ಲಿಯವರೆಗೆ ಹೇಳ್ತಿರುವಂತಹ ಒಂದಷ್ಟು ಜನ ಆರೋಪಿಗಳ ವಿರುದ್ಧವಾಗಿ ಪೊಲೀಸರು ಬರೋಬ್ಬರಿ 21 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಹಾಗಾದರೆ ದರ್ಶನ್ ಅಂಡ್ ಗ್ಯಾಂಗ್ ಮೆರೆದಂತಹ ಇನ್ನೊಂದು ವಿಕೃತಿ ಏನು? ಅಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಯುವಕ ಯಾರು? ನಟ ದರ್ಶನ್ ವಿರುದ್ಧವಾಗಿ ಯಾವೆಲ್ಲ ಸಾಕ್ಷಿಗಳಿದ್ದಾವೆ? ಅವರ ವಿರುದ್ಧವಾಗಿ ದಾಖಲಾದಂತಹ ಮತ್ತೊಂದು ಕೇಸ್ ಏನು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ಒಂದು ಭೀಕರ ಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು ಅಂತ ನೀವು ಸಹ ಆಗ್ರಹವನ್ನು ಮಾಡೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಅದೇ ರೀತಿಯಾಗಿ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಗಂಭೀರತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ದರ್ಶನ್ ಹಾಗೆ ಆತನ ಸಹಚರರು ಮೆರೆದಂತಹ ವಿಕೃತಿಯ ಬಗ್ಗೆಯೂ ಗೊತ್ತಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ನಟೋರಿಯಸ್ ಗ್ಯಾಂಗ್ ಕೂಡ ಇನ್ವಾಲ್ವ್ ಆಗಿದೆ. ಆ ಆರೋಪಿಗಳ ಪಟ್ಟಿಯಲ್ಲಿ ಕೆಲವೊಂದಷ್ಟು ಜನ ತಮಗೇ ಗೊತ್ತಿಲ್ಲದೆ ಈ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ತಾ ಇರೋದು ಒಂದು, ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನು ಕರೆತಂದಂತಹ ಆ ಒಂದು ಬಾಡಿಗೆ ಕಾರಿನ ಚಾಲಕ. ಇನ್ನು ಹಣದ ಆಸೆಗಾಗಿ ಹೋಗಿ ಬಲಿಯಾದಂಥವರು ಸಹ ಇದ್ದಾರೆ. ಇದ್ದಕ್ಕಿದ್ದಂತೆ ಅವರ ಬಂಧನದ ವಿಚಾರವನ್ನು ತಿಳಿದು ಅವರ ಮನೆಯವರು ಕಂಗಾಲಾಗಿ ಹೋಗಿದ್ದಾರೆ. ಈ ಮಧ್ಯೆ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. 1 ವರ್ಷದ ಹಿಂದಿನ ಹಳೆಯ ಪ್ರಕರಣವೊಂದಕ್ಕೆ ಮರುಜೀವ ಬಂದಿದೆ. ಮತ್ತೆ ಓಪನ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ನಿರ್ಮಾಪಕ ಭರತ್ ಅನ್ನುವರು ದರ್ಶನ್ ವಿರುದ್ಧವಾಗಿ ಕೊಲೆ ಬೆದರಿಕೆ ಆರೋಪವನ್ನ ಮಾಡಿ ದೂರನ್ನ ನೀಡಿದ್ದಾರೆ. ನಿರ್ಮಾಪಕ ಭರತ್ಗೆ ದರ್ಶನ್ ಬೆದರಿಕೆ ಹಾಕಿರುವಂತಹ ಆಡಿಯೋ ಈ ಹಿಂದೆ ವೈರಲ್ ಆಗಿತ್ತು. ಆ ಸಂದರ್ಭದಲ್ಲಿ ಈ ವಿಚಾರ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿತ್ತು. ನಿರ್ಮಾಪಕ ಭರತ್ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅನ್ನುವ ಸಿನಿಮಾಗೆ ಬಂಡವಾಳವನ್ನು ಹಾಕಿದ್ರು. ಇದೇ ಸಿನಿಮಾದಲ್ಲಿ ನಟ ದರ್ಶನ್ ಆಪ್ತ ಸ್ನೇಹಿತ ನಟನೆಯನ್ನ ಮಾಡಿದ್ರು. ಆದರೆ ಕಾರಣಾಂತರಗಳಿಂದ ಸಿನಿಮಾ ಚಿತ್ರೀಕರಣ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ನಾಯಕ ತನ್ನ ಸ್ನೇಹಿತ ಎನ್ನುವ ಕಾರಣಕ್ಕೆ ದರ್ಶನ್ ಭರತ್ಗೆ ಬೆದರಿಕೆಯನ್ನು ಹಾಕಿದ್ರು ಅಂತ ನಿರ್ಮಾಪಕ ಭರತ್ ಹೇಳಿದ್ದಾರೆ. ನಟ ದರ್ಶನ್ ಬಂಧನದ ಬೆನ್ನಲ್ಲೇ ಆ ನಿರ್ಮಾಪಕ ಮಾಧ್ಯಮದ ಮುಂದೆ ಬಂದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಟ ದರ್ಶನ್ ಹಾಗೆ ಆತನ ಸಹಚರರ ಮತ್ತೊಂದು ಭಯಾನಕ ಕೃತ್ಯ ಬೆಳಕಿಗೆ ಬಂದಿದೆ. ಇಲ್ಲಿಯೂ ಸಹ ರೇಣುಕಾಸ್ವಾಮಿಯ ಮೇಲೆ ಯಾವ ರೀತಿಯಾದಂತಹ ವಿಕೃತಿಯನ್ನು ಮೆರೆದಿದ್ರೋ ಅದೇ ರೀತಿಯಾಗಿ ವಿಕೃತಿಯನ್ನು ಮೆರೆಯಲಾಗಿದೆ. ಇಲ್ಲೂ ಸಹ ಮತ್ತೋರ್ವ ಯುವಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾನೆ. ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ವಿಚಾರವಾಗಿ ಕಿರಿಕಾಗಿತ್ತು. ಈ ಒಂದು ಹೊಸ ಪ್ರಕರಣದಲ್ಲಿ ಈಗ ಮತ್ತೆ ಹುಡುಗಿಯ ವಿಚಾರಕ್ಕೇನೆ ಕಿರಿಕಾಗಿರುವಂಥದ್ದು. ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಕೂಡ ಮತ್ತೊಂದು ರೋಚಕ ಸಂಗತಿ. ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ನಟೋರಿಯಸ್ ಗ್ಯಾಂಗ್ನ ಪ್ರತಿಯೊಬ್ಬ ಸದಸ್ಯನ ಜಾತಕವನ್ನ ಈಗ ಪೊಲೀಸರು ಸ್ಟಡಿ ಮಾಡ್ತಿದ್ದಾರೆ. ಅವರ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ನಟ ದರ್ಶನ್ ಜೊತೆಗೆ ಗುರುತಿಸಿಕೊಂಡಿರುವಂತಹ ಸಹಚರರ ವಿಕೃತಿಗಳು ಒಂದೊಂದೇ ಬಯಲಾಗ್ತಾ ಇದೆ. ಇದೀಗ ಇದೇ ನಟ ದರ್ಶನ್ನ ಸಹಚರರು ವಸಂತ್ ಅನ್ನುವ ಯುವಕನ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಅದರಲ್ಲೂ ದರ್ಶನ್ ಪರಮಾಪ್ತನಾಗಿ ಗುರುತಿಸಿಕೊಂಡಿರುವಂತಹ ಬೆಂಗಳೂರಿನ ಬಾರ್ ಒಂದರ ಮಾಲೀಕ ಆಗಿರುವಂತಹ ವಿನಯ್ ಅನ್ನುವ ವ್ಯಕ್ತಿ ವಸಂತ್ ಅನ್ನುವ ಯುವಕನನ್ನ ತನ್ನ ಸ್ಥಳಕ್ಕೆ ಕರೆತಂದು ಕೋಣೆಯೊಂದರಲ್ಲಿ ಆತನಿಗೆ ಚಿತ್ರಹಿಂಸೆಯನ್ನು ನೀಡಲಾಗಿದೆ. ಆತನಿಗೆ ಹಿಗ್ಗಾಮುಗ್ಗ ಥಳಿಸಿ ಕುರ್ಚಿಯಿಂದ ಹೊಡೆದು ಕಾಲಿನಿಂದ ಒದ್ದು ಆತನಿಗೆ ಚಿತ್ರಹಿಂಸೆಯನ್ನು ನೀಡಿದ್ದಾರೆ.
ಆ ವಸಂತ್ ಅನ್ನುವಂತಹ ಯುವಕ ಆತನಿಗೆ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಅಣ್ಣ, ನನಗೆ ಹೊಡಿಬೇಡಿ, ಅವಕಾಶವನ್ನ ಕೊಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರೂ ಸಹ ಸ್ವಲ್ಪವೂ ಅವಕಾಶ ಕೊಡದೆ, ಸ್ವಲ್ಪವೂ ಗ್ಯಾಪ್ ಕೊಡದೆ ಆತನಿಗೆ ಇನ್ನಿಲ್ಲದ ಹಿಂಸೆಯನ್ನ ಕೊಟ್ಟಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಆ ಯುವಕನ ಮರ್ಮಾಂಗವನ್ನ ಹಿಸುಕಿ ತಿವಿದು ಕಾಲಿನಿಂದ ಒದ್ದು ವಿಕೃತಿಯನ್ನ ಮೆರೆದಿದ್ದಾರೆ. ಆ ವಿಡಿಯೋದ ದೃಶ್ಯಗಳನ್ನು ನೋಡ್ತಾ ಇದ್ರೆ ಬಹಳ ಆಘಾತಕಾರಿಯಾಗಿದೆ. ಒಂದು ಕಡೆ ಆತ ಬೇಡ ಬೇಡ ಅಂತ ಹೇಳಿ ಕಿರುಚಿಕೊಳ್ತಾ ಇದ್ರೆ, ಆ ನೋವಿನಲ್ಲಿ ಆತ ಒದ್ದಾಡ್ತಾ ಇದ್ರೆ, ಅದನ್ನ ಕೇಳ್ತಾ ಕೇಳ್ತಾ ಆರೋಪಿಗಳು ಮತ್ತಷ್ಟು ಆತನ ಮೇಲೆ ದಾಳಿಯನ್ನ ನಡೆಸ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ವೈರಲ್ ಆಗುವ ಮೂಲಕವಾಗಿ ದರ್ಶನ್ ಸಹಚರರ ಮತ್ತೊಂದು ಕರಾಳ ಕೃತ್ಯ, ವಿಕೃತಿ ಬಯಲಾದಂತಾಗಿದೆ. ಇಲ್ಲಿ ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ವಸಂತ್ ಅನ್ನುವ ಫ್ಯಾಷನ್ ಫೋಟೋಗ್ರಾಫರ್. ಆತ ಮಾಡೆಲ್ ಓರ್ವಳ ಜೊತೆಗೆ ಬಹಳ ಕ್ಲೋಸ್ ಆಗಿ ಇದ್ದಂತೆ. ಈ ಕಾರಣಕ್ಕಾಗಿ ಅಜಯ್ ಪ್ರತಾಪ್ ಸಿಂಗ್ ಅನ್ನುವ ವ್ಯಕ್ತಿ ಈ ವಸಂತ್ಗೆ ಎಚ್ಚರಿಕೆಯನ್ನು ನೀಡೋದಕ್ಕೆ, ಆತನಿಗೆ ಥಳಿಸೋದಕ್ಕೆ ಈ ವಿನಯ್ಗೆ, ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾಗಿರುವಂತಹ ವಿನಯ್ಗೆ, ಅದರಲ್ಲೂ ದರ್ಶನ್ ಪರಮಾಪ್ತ ಆಗಿರುವಂತಹ ವಿನಯ್ಗೆ ಸುಪಾರಿಯನ್ನು ನೀಡ್ತಾನೆ. ಆಗ ಆ ಯುವಕನನ್ನ ತನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಕಚೇರಿ ರೀತಿ ಕಾಣುವಂತಹ ಒಂದು ಕೋಣೆಯಲ್ಲಿ ಆತನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಈ ಒಂದು ಹಲ್ಲೆಯ ನಂತರದಲ್ಲಿ ಈ ಯುವಕ ಏನಾದ, ಆತನ ಪರಿಸ್ಥಿತಿ ಏನಾಗಿದೆ, ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿದೆಯೋ ಇಲ್ವೋ ಮಾಹಿತಿ ಇಲ್ಲ. ಇನ್ನು ರೇಣುಕಾಸ್ವಾಮಿಗೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ CCTV ದೃಶ್ಯಗಳು ಬಯಲಾಗಿಲ್ಲ. ಆದರೆ ಈ ಒಂದು ಘಟನೆಯ ಬಗ್ಗೆ ಗೊತ್ತಿರುವಂತಹ ಇಬ್ಬರು ಪೊಲೀಸ್ ಅಧಿಕಾರಿಗಳು ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. CCTV ದೃಶ್ಯಗಳಲ್ಲಿ ದರ್ಶನ್ ಕೂಡ ಹಲ್ಲೆ ಮಾಡ್ತಿರೋದು ಕಂಡು ಬಂದಿದೆ ಅಂತ ಆ ಒಂದು ಆಡಿಯೋದಲ್ಲಿ ಸಂಭಾಷಣೆ ಮಾಡಲಾಗಿದೆ. ಈ ದರ್ಶನ್ ಸಹಚರನ ವೈರಲ್ ಆಗಿರೋ ವಿಡಿಯೋವನ್ನು ಗಮನಿಸಿದ್ರೆ ರೇಣುಕಾಸ್ವಾಮಿಗೆ ಅಲ್ಲಿ ಯಾವ ರೀತಿಯಾದಂತಹ ಚಿತ್ರಹಿಂಸೆಯನ್ನು ನೀಡಿರಬಹುದು ಅನ್ನೋದು ಗೊತ್ತಾಗುತ್ತೆ. ಇನ್ನು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲೂ ಸಹ ಆತನಿಗೆ ಎಷ್ಟರ ಮಟ್ಟಿಗೆ ಹಿಂಸೆ ನೀಡಿದ್ದಾರೆ ಅನ್ನುವ ಶಾಕಿಂಗ್ ಅಂಶಗಳು ಬಯಲಾಗಿದೆ. ಆದರೆ ಆರೋಪಿಗಳು ಮಾತ್ರ ತಮ್ಮದೇನು ತಪ್ಪಿಲ್ಲ ಅನ್ನುವಂತೆ ಪೊಲೀಸರ ಮುಂದೆ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಹೀಗಿರುವಾಗಲೇ ಪೊಲೀಸರು ಆರೋಪಿಗಳ ವಿರುದ್ಧವಾಗಿ ಅಪರಾಧ ಸಾಬೀತು ಮಾಡೋದಕ್ಕೆ ಬರೋಬ್ಬರಿ 21 ಸಾಕ್ಷ್ಯಗಳನ್ನು ತಯಾರು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ವಿರುದ್ಧವಾಗಿ. ಆ ಸಾಕ್ಷಿಗಳನ್ನು ನೋಡೋದಾದ್ರೆ ಸಾಕ್ಷ್ಯ ನಂಬರ್ 1, ಕೊಲೆ ನಡೆದ ಸ್ಥಳದಲ್ಲಿ ಅಂದರೆ ಪಟ್ಟಣಗೆರೆ ಶೆಡ್ ಬಳಿಯಲ್ಲಿ ಅವತ್ತು ದರ್ಶನ್ ಸೇರಿ 6 ಆರೋಪಿಗಳು ಇರೋದು ಪತ್ತೆಯಾಗಿದೆ. ಟವರ್ ಡಂಪ್ನಿಂದ ಈ ಒಂದು ಸಾಕ್ಷಿ ಲಭ್ಯವಾಗಿದೆ. ಇನ್ನು ಸಾಕ್ಷ್ಯ ನಂಬರ್ 2, ಕೊಲೆ ನಡೆದಂತಹ ನಂತರದಲ್ಲಿ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಕೃತ್ಯದ ಬಗ್ಗೆ ಚರ್ಚೆ ಮಾಡಿರುವಂತಹ ಕಾಲ್ ಡೀಟೇಲ್ಸ್ ಕೂಡ ತನಿಖಾಧಿಕಾರಿಗಳಿಗೆ ಸಿಕ್ಕಿದೆ. ಇನ್ನು ಸಾಕ್ಷ್ಯ ನಂಬರ್ 3, ಕೊಲೆ ನಡೆದ ಬಳಿಕ ಶವ ಬಿಸಾಕಿದ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ನಾಯ್ಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದಾರೆ. ಇನ್ನು 4ನೇ ಸಾಕ್ಷಿಯಾಗಿ ರೇಣುಕಾಸ್ವಾಮಿ ಮೃತದೇಹವನ್ನು ಬಿಸಾಡೋದಕ್ಕೆ ದೀಪಕ್ ನೀಡಿದ್ದ ತಲಾ 5 ಲಕ್ಷ ರೂಪಾಯಿ ಹಣವನ್ನು ತನಿಖಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅದೇ ರೀತಿಯಾಗಿ 5ನೇ ಸಾಕ್ಷಿಯಲ್ಲಿ ಸರೆಂಡರ್ ಆದವರ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗಗೊಂಡಿದೆ. ಇದೇ ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್, ಪವಿತ್ರ ಗೌಡ ಹೆಸರನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನ 6ನೇ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇನ್ನು ಸಾಕ್ಷ್ಯ ನಂಬರ್ 7, ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದರ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆ ನೀಡಿದ್ದಾರೆ. ಇನ್ನು ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ರೇಣುಕಾಸ್ವಾಮಿಯ ಕಿಡ್ನಾಪ್ ನಡೆದಿದೆ. ಇದು 8ನೇ ಸಾಕ್ಷಿಯಾಗಿದೆ. ಇನ್ನು 9ನೇ ಸಾಕ್ಷಿ ಪವನ್, ದರ್ಶನ್, ಪವಿತ್ರ ಗೌಡ ಹೇಳಿದಂತೆ ರೇಣುಕಾಸ್ವಾಮಿನ ಕರೆ ತಂದಿರೋದಾಗಿ ರಾಘವೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ನು RR ನಗರ ಶೆಡ್ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಸ್ ಅನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಅದರ ಜೊತೆಗೆ ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ಗಳನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಇದು 10 ಹಾಗೆ 11ನ ಸಾಕ್ಷಿಯಾಗಿದೆ. ಇನ್ನು ಸ್ಥಳದಲ್ಲಿ ಪತ್ತೆಯಾದಂತಹ ಒಂದಷ್ಟು ಕುರುಹುಗಳ ಆಧಾರವಾಗಿ ಆರೋಪಿಗಳ ಹಾಗೆ ರೇಣುಕಾಸ್ವಾಮಿ ಸ್ಯಾಂಪಲ್ಸ್ಗಳನ್ನು 12ನೇ ಸಾಕ್ಷಿಯಾಗಿ ಪರಿಗಣನೆ ಮಾಡಲಾಗಿದೆ. ಇನ್ನು 13ನೇ ಸಾಕ್ಷಿಯಾಗಿ ಕೊಲೆ ನಡೆದಂತಹ ಬಳಿಕ ದೀಪಕ್, ವಿನಯ್ ಕಡೆಯಿಂದ ದರ್ಶನ್ಗೆ ಪದೇ ಪದೇ ಕಾಲ್ ಹೋಗಿದೆ. ಅಲ್ಲದೆ ಮೊಬೈಲ್ CDR, ಟವರ್ ಡಂಪ್ ಮೂಲಕವಾಗಿ ಆರೋಪಿಗಳು ಒಂದೇ ಕಡೆ ಇದ್ದಿದ್ದು ಕೂಡ ಪತ್ತೆಯಾಗಿದೆ. ಇದು 14ನೇ ಸಾಕ್ಷಿ. ಇದಲ್ಲದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲು ಬಳಸಿದ ಕಟ್ಟಿಗೆ ಶೆಡ್ನಲ್ಲಿ ಪತ್ತೆಯಾಗಿದೆ. ವೀಕ್ಷಕರೇ, ಇದರ ಮೇಲೂ ಕೂಡ ಫಿಂಗರ್ ಪ್ರಿಂಟ್ಗಳಿರುತ್ತೆ. ಅದೆಲ್ಲವನ್ನ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅದರ ಜೊತೆಗೆ ಹತ್ಯೆಗೂ ಮುನ್ನ ರೇಣುಕಾಸ್ವಾಮಿ ಕಟ್ಟಿ ಹಾಕಲು ಬಳಸಿರುವ ಹಗ್ಗವೂ ಕೂಡ ಇದೆ. ಅಲ್ಲದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿರುವ ಕಬ್ಬಿಣದ ವಸ್ತುಗಳು ಶೆಡ್ನಲ್ಲೇ ಪತ್ತೆಯಾಗಿರುವಂಥದ್ದು. ಇವೆಲ್ಲವೂ ಕ್ರಮವಾಗಿ 15, 16, 17ನೇ ಸಾಕ್ಷಿಗಳಾಗಿದ್ದಾವೆ. ಇನ್ನುಳಿದಂತಹ 4 ಸಾಕ್ಷಿಗಳನ್ನು ಗಮನಿಸೋದಾದ್ರೆ ಆರೋಪಿಗಳು ಶೆಡ್ಗೆ ಹೋಗುವಂತಹ ದೃಶ್ಯ CCTVಯಲ್ಲಿ ಸೆರೆ ಆಗಿದೆ.
ಹಾಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಂತಹ ಕಾರ್ ಇದೆ. ಹಾಗೆ ರೇಣುಕಾಸ್ವಾಮಿ ಶವವನ್ನು ಸಾಗಾಟ ಮಾಡೋದಕ್ಕೆ ಬಳಸಿದಂತಹ ಕಾರನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಬಹಳ ಮುಖ್ಯವಾಗಿ ಕೊಲೆ ನಡೆದಂತಹ ಸ್ಥಳದಲ್ಲಿ ಆರೋಪಿಗಳು ಬಳಸಿರುವಂತಹ ನೀರಿನ ಬಾಟಲ್, ಮದ್ಯದ ಬಾಟಲಿಗಳು ಕೂಡ ಪತ್ತೆಯಾಗಿದೆ. ಹೀಗೆ ಒಟ್ಟಾರೆಯಾಗಿ 21 ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ. ಇನ್ನು ವೀಕ್ಷಕರೇ, ಇದೇ ಒಂದು ಶೆಡ್ ವಿಚಾರದಲ್ಲಿ ಬಹಳ ಅನುಮಾನವನ್ನು ಮೂಡಿಸ್ತಾ ಇರುವಂಥದ್ದು, ಶೆಡ್ನ ಮಾಲೀಕರಾದಂತಹ ಜಯಣ್ಣ ಅವರು ಹೇಳುವ ಪ್ರಕಾರವಾಗಿ ಆ ಒಂದು ಶೆಡ್ನಲ್ಲಿ CCTV ಅಳವಡಿಸಲಾಗಿದೆ. ಇನ್ನು ಶೆಡ್ನ ದೃಶ್ಯಗಳಲ್ಲೂ ಕೂಡ ಗಮನಿಸಿರಬಹುದು, CCTV ಕ್ಯಾಮರಾಗಳಿವೆ. ಅಲ್ಲದೆ ಆ ಕ್ಯಾಮರಾಗಳು ಸೆರೆ ಹಿಡಿದಂತಹ ದೃಶ್ಯಗಳು DVRನಲ್ಲಿ ರೆಕಾರ್ಡ್ ಆಗಿದ್ದಾವೆ. ಆ DVRನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆದರೆ ಶೆಡ್ನ ವಿಡಿಯೋವನ್ನು ಇಲ್ಲಿಯವರೆಗೆ ಬಿಡುಗಡೆ ಮಾಡಲಾಗಿಲ್ಲ. ಆದರೆ ವೈರಲ್ ಆಗಿರುವಂತಹ 2 ಪೊಲೀಸ್ ಅಧಿಕಾರಿಗಳದ್ದು ಎನ್ನಲಾದಂತಹ ಆಡಿಯೋದಲ್ಲಿ ಹಲ್ಲೆ ನಡೆಸಿರುವಂಥದ್ದು CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ, ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಆ ಸಂಭಾಷಣೆಯಲ್ಲಿ ಹೇಳ್ಕೊಂಡಿದ್ದಾರೆ. ಆ ಹಲ್ಲೆಯ ದೃಶ್ಯಗಳು ಕೂಡ ಬಿಡುಗಡೆಯಾಗಿ ಈ ಗ್ಯಾಂಗ್ ಏನಿದೆ, ನಟೋರಿಯಸ್ ಗ್ಯಾಂಗ್ನ ವಿಕೃತಿ ಕೃತ್ಯಗಳು ಎಲ್ಲವೂ ಬಯಲಾಗಬೇಕು, ಸಾರ್ವಜನಿಕರಿಗೂ ಕೂಡ ಗೊತ್ತಾಗಬೇಕು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಬಗೆದಷ್ಟು ಭಯಾನಕ ಕೃತ್ಯಗಳು ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಈ ಒಂದು ಪ್ರಕರಣದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.